ಎಲ್ಲರಿಗೂ ನಮಸ್ಕಾರ. ಕೀಮ್‌ಸ್ಟಾರ್ ನ್ಯೂಸ್‌ಗೆ ಸ್ವಾಗತ. ನಾನು ದೀಕ್ಷಿತಾ ಸೋಮಶೇಖರ್, ಶಿವಮೊಗ್ಗ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು. ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್, ಸಾವಿತ್ರಿಬಾಯಿ ವೃದ್ಧರ ಆಶ್ರಮ, ಮಂಡ್ಯ. ಈ ಸಂಸ್ಥೆಯ ಅಡಿಯಲ್ಲಿ ಕಲೆ, ಸಾಹಿತ್ಯ, ಶಿಕ್ಷಣ, ವೈದ್ಯಕೀಯ, ಉದ್ಯಮ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಹಾಗೂ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಸಾಧಕರಿಗೆ ಅವರ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸಿ, ಅಭಿನಂದಿಸಿ, ಪ್ರೋತ್ಸಾಹಿಸುವ ಸಲುವಾಗಿ ದಿನಾಂಕ 21-11-2025 ಶುಕ್ರವಾರ, ಸ್ಥಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಭವನ, ವಿಜಯನಗರ, ಕುವೆಂಪು ಟ್ರಸ್ಟ್ ಹತ್ತಿರ, ಮೈಸೂರು ಜಿಲ್ಲಾ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಾವಿತ್ರಿಬಾಯಿ ಬಾಪುಲೆ ರಾಷ್ಟ್ರೀಯ ಪ್ರಶಸ್ತಿ, ಕರುನಾಡ ಹೆಮ್ಮೆಯ ಕನ್ನಡಿಗ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಕರುನಾಡ ಹೆಮ್ಮೆಯ ಕನ್ನಡತಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿದ್ದು, ಆ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ತೋತಾಪುರಿ ಸೋಮಶೇಖರ್ ಗುರೂಜಿ, ಬಸವೇಶ್ವರ ರಾಜಯೋಗ ಮಠ ಶ್ರೀ ಕ್ಷೇತ್ರ ಹಾಗೂ ಶ್ರೀ ಮಡ್ಡಿಕೆರೆ ಗೋಪಾಲ್, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಶ್ರೀ ಅಂಶಿ ಪ್ರಸನ್ನ ಕುಮಾರ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು 2025, ಕಾರ್ಯನಿರ್ವಾಹಕ ಸಂವಾದಕರು, ಕನ್ನಡಪ್ರಭ ಪಬ್ಲಿಕೇಶನ್ ಲಿಮಿಟೆಡ್ ಇವರುಗಳಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ನಾಗರಾಜು ವಿ ಬೈರಿರವರು, ಅಧ್ಯಕ್ಷರು, ಸುಗಮ ಸಂಗೀತ ಪರಿಷತ್ತು, ಮೈಸೂರು ಜಿಲ್ಲಾ ಘಟಕ, ಶ್ರೀ ಸಿ.ಎಲ್. ಜಗದೀಶ್, ಅಧ್ಯಕ್ಷರು, ಸಾವಿತ್ರಿಬಾಯಿ ಬಾಪುಲೆ ಚಾರಿಟೇಬಲ್ ಟ್ರಸ್ಟ್, ಮಂಡ್ಯ, ಡಾಕ್ಟರ್ ಕೆ. ರಘುರಾಮ್ ವಾಜಪೇಯಿರವರು, ಹಿರಿಯ ಸಮಾಜ ಸೇವಕ, ಸಹಕಾರಿಗಳು, ಗಾಂಧಿವಾದಿಗಳು, ಮೈಸೂರು, ಶ್ರೀ ಮಹೇಂದ್ರ ಮನ್ನೋತ್ರವರು, ಮಾಲೀಕರು, ಮಾರುತಿ ಮೆಡಿಕಲ್, ವಿಜಯನಗರ, ಬೆಂಗಳೂರು, ಶ್ರೀ ಡಾಕ್ಟರ್ ಟಿ. ತ್ಯಾಗರಾಜು, ಉಪಾಧ್ಯಕ್ಷರು, 101ನೇ ಬಾರಿ ರಕ್ತದಾನ ಮಾಡಿದ ದಾನಿ, ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು, ಶ್ರೀಮತಿ ಪ್ರೀತಿ ಡಿ.ಎಂ, ಉಪಾಧ್ಯಕ್ಷರು, ಸಾವಿತ್ರಿಬಾಯಿ ಬಾಪುಲೆ ಚಾರಿಟೇಬಲ್ ಟ್ರಸ್ಟ್, ಮಂಡ್ಯ, ಡಾಕ್ಟರ್ ಅಂಬರೀಶ್ ಸಿ.ಎಂ ರವರು, ಕನ್ನಡ ಉಪನ್ಯಾಸಕರು ಹಾಗೂ ಸಮಾಜ ಸೇವಕರು, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ಕರುನಾಡ ಕನ್ನಡ ಕಲಾಸಿರಿ ಬಳಗ ನಿರ್ದೇಶಕರು, ಎಜಿಎಸ್ ಚಾರಿಟೇಬಲ್ ಟ್ರಸ್ಟ್, ಬೆಂಗಳೂರು ಹಾಗೂ ಶ್ರೀಯುತ ಶಿವಕುಮಾರ್ ಆರಾಧ್ಯ, ಚಲನಚಿತ್ರ ನಟರು ಹಾಗೂ ಚಲನಚಿತ್ರ ಸೆನ್ಸಾರ್ ಮಂಡಳಿಯ ಮಾಜಿ ಸದಸ್ಯರು ಇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಯಶೀಲ್ ಕಲ್ಯಾಣಪುರ ಅವರಿಗೆ ಕರುನಾಡ ಹೆಮ್ಮೆಯ ಕನ್ನಡಿಗ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಗ್ರಾಸಿ ಪಿ. ರಾಡ್ರಿಗಸ್ ಅವರಿಗೆ ಕರುನಾಡ ಹೆಮ್ಮೆಯ ಕನ್ನಡತಿ ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಧನ್ಯವಾದಗಳು.